രണ്ടുപേരും വിളിക്കാൻ വേണ്ടിയിട്ട് നിന്നതാ. ನಿಮ್ಮ ಹೆಸರು ಇಲ್ಲಿದೆ ಅಂತೇಳಿ ತೋರಿಸ್ತಾರದು. ನಿಮ್ಮ ಹೆಸರಿದೆ ಅಂತೇಳಿ ಗಂಗಾಧರ ಅಂತೇಳಿ ಇದೆ ನೋಡಿ ಇಲ್ಲಿ, ಅದನ್ನು ತೋರಿಸ್ತಾರದು ನಿಮಗೆ. 3 ಜನ ಮಕ್ಕಳಿದೆ ಅಂತ ಹೇಳ್ತಾನೆ ಅವನು. ಯಾರು 3 ಜನ ಮಕ್ಕಳಿದೆ ಅಂತಲ್ಲ? ಇಬ್ಬರು ಮಕ್ಕಳು, ಸಣ್ಣವರಿಬ್ಬರು ಇದ್ದಾರೆ. ಯಾರ್ದು? ನಮ್ಮ ಮಗಳು. ನಿಮ್ಮ ಮಗಳು? ಇವನು 3 ಜನ ಮಕ್ಕಳು ಅಂತಾನೆ. ಇವನು ಮಕ್ಕಳೆಲ್ಲ ಮದುವೆ ಆಗಿಲ್ಲ. ಮತ್ತೆ ಇವನು ಎಂತ ಇದ್ದಾನೆ ನೋಡಿ, ಇದ್ದಾನೆ ಅಂತ ಹೇಳ್ತಿಯಲ್ಲ ನಾಗರಾಜು, ಎಂತ ಇದೆ ಅಂತೆಲ್ಲ ಹೇಳ್ತೇನೆ. ಏನೇನಿಲ್ಲ ಅಂತ ಮಾತ್ರ ಸೂಪರ್ ಅಂತ ಹುಡುಗಮ್ಮ. ಚೆನ್ನಾಗಿದೆ ಈಗ, ಚೆನ್ನಾಗಿದೆ. ಇವರು ಎಷ್ಟು ರೆಡಿ ಮಾಡಿ. ಅಯ್ಯೋ ಅಂಗಿ ಗೊಬ್ಬು ನೋಡಬೇಕಿತ್ತು, ಒಂದು ಗಲೀಜಮ್ಮ. ಹೇಳಿ ಏನು ಮಾಡಿದ್ದ ಅಂತ ಹೇಳಿ. ಇಲ್ಲಿ ನಮ್ಮ ವಿಡಿಯೋ ಮಾಡ್ತಾ ಇದೀವಿ, ಹೆಂಗಿದೆ ಅಂತ ಹೇಳಿ. ಹೆಂಗಿದ್ದ ಅಂತ ಹೇಳಿ ಇವನು ಅಂದ್ರೆ ಸೂಪರ್ ಚೆನ್ನಾಗಿದ್ದ. ಅಂದ್ರೆ ಮಾತ್ರ ಮಾನಸಿಕ ಶಿವಮೊಗ್ಗ ಹಾಸ್ಪಿಟ್ಲ್, ಮೋದಿ ಹಾಸ್ಪಿಟ್ಲಲ್ಲಿ 10 ವರ್ಷ ತೋರಿಸ್ತು. ಬೀಡಿ ಇಮಾಲ್, ಸಿಗರೇಟ್ ಸೇಯೋದು, ತಲೆ ಮತ್ತು ಬೀಡಿ ಸಿಗರೇಟು ವಿಮಲ್ ಸೇಯೋದು, ಬೀಡಿ ಸಿಗರೇಟು ಹಿಮಾಲು ಹಾಕೋದು. ದುಡ್ಡು ಎಲ್ಲಿಂದ ಬರ್ತೈತಿ ನಿನಗೆ? ದುಡ್ಡು ಅಂದರೆ ಅಲ್ಲಿ ತಗೊಂಡು ಇಸ್ಕೊಂಡು ಅವ್ರ 10 ರೂಪಾಯಿ ಕೊಟ್ಟರು, ಅವ್ರು 20 ರೂಪಾಯಿ ಕೊಟ್ಟರು. ಈಗ ಇವನು ಎಷ್ಟು ದಿನ ಆಯ್ತು ನಿಮ್ಮ ಮನೆ ಬಿಟ್ಟು ಬಂದು? ಬಿಟ್ಟು ಬಂದು ಕರೆಕ್ಟ್ 2 ವರ್ಷ ಆಯ್ತು. 2 ವರ್ಷ ಆಯ್ತು ಮನೆ ಬಿಟ್ಟು ಬಂದು? ಮೊನ್ನೆ 2 ವರ್ಷ ಆದರೂ ಅಲ್ಲಿ ಹೋಗಿ ಬರ್ತಿದ್ದೆ. ಹಿಡ್ಕೊಬೋದು, ಕಟ್ಟಿಗೆ ಮಾಡಿಸೋದು, ಇದು ಮಾಡಿಸೋದು, ಬಟ್ಟೆ ಹಾಕೋದು, ಪರಾರಾಗ ನಾನು ಅತ್ಲಾಗ ಓದ್ಕೊಟ್ರೆ ನೀನು ಓಡ್ಬಿಡು, ಈ ಥರ ಮಾಡ್ತಿದ್ದೆ. ಈಗ ಇವನು ಬಂದಾಗ ಹೆಂಗಿದ್ದ, ಈಗ ಹೆಂಗಿದ್ದಾನಂದ್ರೆ? ಈಗ ಚೇಂಜ್ ಆಗಿದ್ದಾನಾ? ಈಗ ಹೆಂಗಿದ್ದಾನೆ? ಚೇಂಜ್ ಆಗಿದ್ದಾನ? ಫುಲ್ಲು ವೀಕ್ ಆಗಿ ಸಾಯಂಗ ಆಗ್ಬಿಟ್ಟಿದ್ದ ನಮಗೆ ಸಿಕ್ಕೋತಿಗೆ. ಊಟ ಗೀಟ ಏನು ಸೇರ್ತಿರ್ಲಿಲ್ಲ, ಊಟ ಮಾಡ್ತಿರ್ಲಿಲ್ಲ. ಈಗ ಪೋಸ್ಟಲ್ಲಿ ದುಡ್ಡು ಬರ್ತೈತೆ ಅಲ್ಲ, ಹೌದಾ? ಅವನು ಇಲ್ಲದೆ ಕೊಡಲ್ಲ. ಓಹೋ, ಅದಕ್ಕೆ ಹಂಗಲ್ಲ, ಪೋಸ್ಟಲ್ಲಿ ದುಡ್ಡು ಬರ್ತಾ ಇದೆ. ಅದು ಪೋಸ್ಟ್ ಬರ್ತದೆ, ಅನಾವಶ್ಯಕ ಯಾಕೆ ಬಿಡಬೇಕು? ಅವನಿಗನ್ನ ಕೊಡೋದು ಬೇಡ. ಅಲ್ಲ ಎಷ್ಟು ಬರುತ್ತೆ ದುಡ್ಡು? 1400. ನಾನು ಆ ದುಡ್ಡು ಪ್ರಶ್ನೆ ಅಲ್ಲ, ಅವನಿಗೆ ಚೆನ್ನಾಗಿದ್ದಾನೆ ಅನ್ನೋದು ನನಗೆ ಕಣ್ಣಿಗೆ ಬಿಟ್ಟರೆ ಸಾಕು. ಈಗ ಇವನು ಹಿಂಗಿರೋದು ಒಳ್ಳೇದ, ರೋಡಲ್ಲಿ ಇರೋದು ಒಳ್ಳೇದ? ಹಿಂಗಿರೋದ ಯಾಕೆ? ಯಾಕಂದ್ರೆ ಅಲ್ಲಿ ಇಲ್ಲಿ ಅಯ್ಯೋ ಅವನು ಹೊಡಿಯೋದು, ಇವನು ಹೊಡಿಯೋದು, ಕೋಲಲ್ಲಿ ಹೊಡಿಯೋದು, ಅದೇ ತಿಸಕಾರ ಮಾಡೋದು, ಅವೆಲ್ಲ ಯಾತಕ್ಕೆ? ಒಂಥರ ಚೆನ್ನಾಗಿರ್ಬೇಕು. ಇವನು ಕೊಪ್ಪದಲ್ಲಿ ಎಷ್ಟು ತೊಂದರೆ ಕೊಡ್ತಿದ್ದ ಅಂದರೆ, ಲೇಡೀಸಿಗೆಲ್ಲ ಅಡ್ಡ ಹಾಕಿ ಬೀಳಿಸಿ ಬಸ್ ಸ್ಟ್ಯಾಂಡಲ್ಲಿ. ಪಾಪ ಪೊಲೀಸ್ನವರು 7 ಜನ ಪೊಲೀಸ್ನವರು, ನಮ್ಮಲ್ಲಿ 4 ಜನ, 11 ಜನ ಸೇರಿ ಇಡ್ತಿದ್ದೀವಿ. ಕೈ ಕಾಲೆಲ್ಲ ಕಟ್ಟಿ ಹುಲ್ಲು ಹೊಡೆದು ರೋಡಿಗೆ ಅಡ್ಡ ಹಾಕಿ ಏನು ಮಾಡ್ತಿದ್ದೆ ಅಂದರೆ, ಈಗ ರೋಡಲ್ಲಿ ಬರೋರಿಗೆ ಅಡ್ಡ ಹಾಕಿ ಬೀಳಿಸ್ಬಿಡೋದು ಹೆಂಗಸರಿಗೆಲ್ಲ. ಆಮೇಲೆ ಯಾರೋ ಆಟೋದವ್ರು ಯಾರೋ ಪಾಪ ಫೋನ್ ಮಾಡಿ ಹೇಳಿ ಅದ್ರ ಮೇಲೆ ಇದು ಮಾಡಿದ್ದು. ಬಿಡಿ ನಾನು ಇದು ಬರಟ್ಟೆ. ಯಾರಾಗ ನಿಂಗೆ ಅಪ್ಪ? ಎಲ್ಲಿ ಇದು ಯಾರಪ್ಪ? ಇದ್ಯಾರು ನೀನೇನಾ? ಇದ್ಯಾರು ಇದ್ಯಾರು? ಅಮ್ಮ 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 ಇದು ತಂಗಿ ನಾಗರತ್ನ. ಇದ್ಯಾರು? ನೀನು ನಾಗರಾಜ್. ಇದ್ಯಾರು? ನೀನು ತಮ್ಮ. ಇದ್ಯಾರು? ನೀವು ಅಪ್ಪ ನಾಗರಾಜ್. ನೋಡಿ ಕೈಗೆ ಹಾಕ್ಯಾನ ಹೆಸರು. ಇದ್ಯಾರು ನೋಡಿ ಇಲ್ಲಿ? ಇದ್ಯಾರು? ನೀನಾ ನಾಗರಾಜ್? ಇದ್ಯಾರು? ನೀನಾ? ನಮಸ್ಕಾರ ಸ್ನೇಹಿತರೆ. ನಮಗೆ ಸುಮಾರು ಒಂದು 6-7 ತಿಂಗಳ ಹಿಂದೆ ನಮಗೆ ಕೊಪ್ಪ ಠಾಣಾ ವ್ಯಾಪ್ತಿಯಲ್ಲಿ ಮಾನಸಿಕವಾಗಿ ಸಿಕ್ಕಿದ್ದ ವ್ಯಕ್ತಿ ನಾ ಪಾತ್ರ ಸಂಬಂಧ. 6 ತಿಂಗಳ ವ್ಯಾಪ್ತಿ ಹಿಂದೆ ನಮಗೆ ಕೊಪ್ಪ ಠಾಣಾ ವ್ಯಾಪ್ತಿಯಲ್ಲಿ ಸಿಕ್ಕಿದ್ದು.
ಇವತ್ತು ಇವರು ಹುಡ್ಕೊಂಡ್ ಬಂದಿದ್ದಾರೆ. ಹೇಗೆ ಬಂದರು ಏನೋ ಇಲ್ಲಿಗೆ ಬಂದರು ಅನ್ನೋದು ಗೊತ್ತಿಲ್ಲ. ಇವರು ಎಲ್ಲಿ ನಿಮ್ಮ ಸ್ವಂತ ಊರು? ಕೋಣಂದೂರು. ಕೋಣಂದೂರು, ತೀರ್ಥಹಳ್ಳಿ ಕೋಣಂದೂರು ಅಂತೇಳಿ ಹೇಳಿದ್ದಾರೆ. ಇವರು ಅವ್ರ ತಂದೆ ಏನೋ ಹೆಸರು ಗಂಗಾಧರ ಅಂತೇಳಿ ಅದು ನೋಡಿದೆ. ಅವರು ಆಧಾರ್ ಕಾರ್ಡು ಇವನ ID ಕಾರ್ಡು, ರೇಷನ್ ಕಾರ್ಡ್ ಜೆರಾಕ್ಸ್ ಎಲ್ಲ ಹಿಡ್ಕೊಂಡು ಬಂದಿದ್ದಾರೆ. ಇನ್ನು ಏನು ಹೀಗೆ ಅನ್ನೋದನ್ನು ಮಾತಾಡೋಣ. ಸುಮಾರು ಮಾನಸಿಕ ಇದ್ದಂತೆ ಸುಮಾರು ಮೋದಿ ಹಾಸ್ಪಿಟಲು ಶಿವಮೊಗ್ಗ ಎಲ್ಲ ಟ್ರೀಟ್ಮೆಂಟ್ ಮಾಡಿದ್ದಾರಂತೆ. ತುಂಬ ನಮಿಸಿಕತೆಗಂತೂ ತುಂಬ ಮಾನಸಿಕವಾಗಿದ್ದ. ತುಂಬ ಹಾಸ್ಪಿಟ್ಲೆಲ್ಲ ಟ್ರೀಟ್ಮೆಂಟ್ ಮಾಡಿದ್ದಾರಂತೆ. ಮನೆಗೆ 2 ವರ್ಷ ಆಯ್ತಂತ ಮನೆ ಬಿಟ್ಟು ಬಂದಿವನು. ನಾವು ನಮ್ಮ ಕೊಪ್ಪ ಪೊಲೀಸ್ನವರಿಗೆ ಒಂದು ಥ್ಯಾಂಕ್ಸ್ ಹೇಳೋಣ. ಯಾಕಂದರೆ ಇವನು ಇವತ್ತು ರೋಡಲ್ಲಿರೋ ವ್ಯಕ್ತಿನ ಇವತ್ತು ನಮ್ಮಲ್ಲಿಗೆ ಬಂದಿದ್ದಾನೆ. ನಮ್ಮಲ್ಲಿಂದ ಇವರು ಅವ್ರ ಅಪ್ಪ ಹುಡ್ಕೊಂಬಂದಿದ್ದಾರೆ. ಇವತ್ತು ಅವ್ರ ಅಪ್ಪ ಅವ್ರನ್ನ ಐಡೆಂಟಿಫೈ ಮಾಡಿದ್ದಾರೆ. ಖುಷಿಯಾಗಿದೆ. ಅವರಿಗೂ ಖುಷಿಯಾಯಿತು, ನಮಗೂ ಖುಷಿಯಾಯಿತು, ನಿಮಗೂ ಖುಷಿಯಾಗಿದೆ ಅನ್ಬೋದು. ಧನ್ಯವಾದಗಳು. ಏನನ್ಸುತ್ತೆ ಈಗ ಮಗನ ಮೇಲೆ? ಚೆನ್ನಾಗಿದ್ದಾನೆ, ಖುಷಿಯಾಯಿತು, ಸಾಕು. ಈಗ ಫುಲ್ಲು ನಮ್ಮಲ್ಲಿ ಸಿಗುವಾಗ ಫುಲ್ ವೀಕ್ ಆಗಿದ್ದ, ವೀಕ್ ಆಗಿ ಕೈ ಕಾಲೆಲ್ಲ ಇದೆಲ್ಲ ಆದರೂ ಓಡೋದು ಒಂಥರ ಗಡಿ ಬಿಡಿ ಮಾಡೋದು, ಕೈ ಕಾಲೆಲ್ಲ ಕಟ್ಟಿ ನಾವು ಗಾಡಿಯಲ್ಲಿ ಹಾಕೊಂಬಂದಿದ್ದು. ಗಡಿ ಬಿಡಿ ಮಾಡೋದು ಬಿಂದು. ಇವತ್ತು ಮೆಡಿಸಿನ್ ಇದೆ ಅವನಿಗೆ, 3 ಟ್ಯಾಬ್ಲೆಟ್ ಇದೆ ಡೈಲಿ.